ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಹತ್ತಿರ ಇರುವ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆಯ ಪೂರ್ವಭಾವಿ ಸಭೆ ನಡೆಸಲಾಯಿತು. ತಾಲೂಕು ಅಧ್ಯಕ್ಷರು ರಾಜಣ್ಣರವರು ಪ್ರಾಸ್ತಾವಿಕ ನುಡಿ ಮಾತನಾಡುತ್ತಾ, ಹತ್ತಿರದಲ್ಲೇ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬರಲಿದ್ದು, ನಮ್ಮ ಕಾರ್ಯಕರ್ತರು ನಗರ, ಹೋಬಳಿ, ಗ್ರಾಮ ಪಂಚಾಯಿತಿ ಹಾಗೂ ಬೂತ್ ಮಟ್ಟದಲ್ಲಿ ಸಂಘಟಿಸಬೇಕು. ಈ ಚುನಾವಣೆಗೆ ನಮ್ಮ ಗ್ರಾಮಗಳಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲಿ ಪದವಿ ಪಡೆದಂಥ ವಿದ್ಯಾರ್ಥಿನಿಗಳನ್ನು ಹುಡುಕಿ ಎನ್ರೋಲ್ ಮಾಡಿಸಬೇಕೆಂದು ನುಡಿದರು. ಇನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮುಖಂಡರಾದ ಎನ್ ವೇಣುಗೋಪಾಲ್ ರವರು ಮಾತನಾಡಿ, ಕೆಲವೇ ದಿನಗಳಲ್ಲಿ ಬರಲಿರುವ MLC ಚುನಾವಣೆಗೆ ನಾವು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಇದರ ಜೊತೆಗೆ ನಗರದಲ್ಲಿ ನಗರಸಭೆ ಚುನಾವಣೆ, ಗ್ರಾಮಾಂತರದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಮುಖಂಡರು ನಮ್ಮ ಮನೆಯಲ್ಲಿ ಮೊದಲು ಪದವೀಧರರಿದ್ದರೆ ಅವರನ್ನು ಎನ್ರೋಲ್ ಮಾಡಿಸಬೇಕು. ಜೊತೆಗೆ ಮನೆ ಮನೆಗೂ ತಿರುಗಿ ಪದವೀಧರರಿದ್ದರೆ ಅವರನ್ನು ಎನ್ರೋಲ್ ಮಾಡಿಸಬೇಕು. ನಮ್ಮ ಪಕ್ಷದ ಅಭ್ಯರ್ಥಿ ಪರ ಈಗಿನಿಂದಲೇ ಮತದಾರರಿಗೆ ತಿಳಿಸುತ್ತಾ, ಇದರಿಂದ ನಗರ ಹಾಗೂ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೆಯಲಿದ್ದು, ಎಲ್ಲದರಲ್ಲೂ ನಾವು ಮುಂದೆ ಬಂದು ಕೆಲಸ ಮಾಡಬೇಕು. ಮುಂಬರುವ ಚುನಾವಣೆಗಳಲ್ಲಿ ನಾವೆಲ್ಲ ಗೆಲ್ಲಬಹುದು. ನಮ್ಮ ಪ್ರಧಾನಿಗಳಾದ ಮೋದಿಜಿರವರು ದಿನದಲ್ಲಿ 18 ಗಂಟೆಗಳು ದೇಶಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಾವು ಅವರ ಮಾರ್ಗದರ್ಶನ ತೆಗೆದುಕೊಂಡು ದೇಶಕ್ಕಾಗಿ ದಿನದಲ್ಲಿ 1 ಗಂಟೆಯಾದರೂ ದುಡಿಯೋಣ. ಇದರಿಂದ ಸಾರ್ವಜನಿಕರು ನಮ್ಮನ್ನು ಗುರುತಿಸುತ್ತಾರೆ, ನಮ್ಮನ್ನು ನಾಯಕರಾಗಿ ಹಾರಿಸುತ್ತಾರೆ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ಎನ್ ವೇಣುಗೋಪಾಲ್ ರವರು ನುಡಿದರು. ಇನ್ನು ಈ ವೇದಿಕೆಯಲ್ಲಿ ನಗರ ಅಧ್ಯಕ್ಷರು ಬಿ ಗೋವಿಂದರಾಜು, ತಾಲೂಕು ಅಧ್ಯಕ್ಷರು ರಾಜಣ್ಣ, ಮಾಜಿ ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜ್ ರವರು, ಶೇಖರ್ ರೆಡ್ಡಿರವರು, ಪಾಲೇಪಲ್ಲಿ ಶಿವಾರೆಡ್ಡಿರವರು, ಮಹೇಶ್ ಎಂ ಹಾಗೂ ಗಾಜುಲು ಶಿವಾರವರು, ಇನ್ನು ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪದವೀಧರರ ಕ್ಷೇತ್ರದ MLC ಅದರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರ ಮುಖಂಡರು ಆದಂಥ ಮಂಡಲ ಅಧ್ಯಕ್ಷರಾದಂಥ ಗೋವಿಂದರಾಜಣ್ಣವರು, ಪೂರ್ವ ಅಧ್ಯಕ್ಷರಾದ ಹಾಗೂ KMK ಸುಪುತ್ರರಾದಂಥ ರಾಜಶೇಖರ್ ರೆಡ್ಡಿ, ಮಹೇಶ್ ಭೈ ಅವರೇ, ರಮೇಶ್ ಅಣ್ಣವರೇ ಹಾಗೂ MLC ಇದಕ್ಕೆ ನಾವು ನೇಮಿಸಿದಂಥ ಸಂಚಾಲಕರಾದಂಥ ನಾಗರಾಜ್ ಅವರೇ, ಉಪಸಂಚಾಲಕರಾದಂಥ ದೇವರಾಜ್ ಅವರೇ ಹಾಗೂ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳ ಎಲ್ಲ ಮುಖಂಡರು, ಇವತ್ತು MLC ಎಲೆಕ್ಷನ್ನು SIRI ಇವತ್ತು ಪ್ರತಿಯೊಂದು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಗ್ರಾಮಾಂತರಗಳಲ್ಲಿ ಇವತ್ತು ಬೂತ್ಗಳ ಮಟ್ಟದಲ್ಲಿ ಸಿಗುವಂಥದ್ದು MLC ನಮಗೊಂದು ಒಳ್ಳೆ ಅನುಭವ ಆಗಿದೆ. ಮನೇಲಿ ಹೇಳಿದ್ರೆ ಬೂತ್ ಮಟ್ಟದಲ್ಲಿ MLC ನಾವು ಯಾರ್ಯಾರಿದ್ದಾರೆ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಬೇಕು. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ MLCಗಳಿದ್ದಾರೆ ಅಂತೇಳಿ ಆಯ್ಕೆ ಮಾಡಿ ಅವ್ರನ್ನ ವೋಟ್ ಹಾಕ್ಸೋದು, ಎಷ್ಟು ವೋಟು ನಮಗೆ ನೇರವಾಗಿ ಬಂದು ನಮ್ಮ ಹತ್ರ ವೋಟ್ ಬೀಳ್ತದೆ ಅನ್ನೋದು ಅದೊಂದು ನೋಡಬೇಕು. ಇನ್ನ ಕಾಲ ಇದೆ, ಇವಾಗ ಟೈಮ್ ಇದೆ. 2 ಸೆಟ್ ಕೊಟ್ಟು MLC ಮಾಡ್ಬೋದು. ನಿಮ್ಮ ಮನೆ, ನಿಮ್ಮ ಕುಟುಂಬದಲ್ಲಿ ಯಾರು ಸದಸ್ಯರಿದ್ದಾರೆ ಫಸ್ಟ್ ಅವ್ರು ವೋಟ್ ಐತಾ ಅದನ್ನು ಮಾಡಿಸ್ಬೇಕು. ನಿಮ್ಮ ಅಕ್ಕಪಕ್ಕ ಮನೆಗಳು, ನಿಮ್ಮ ಬೀದಿಯಲ್ಲಿ ಯಾರ್ದು ವೋಟ್ ಐತೆ ಒಂದು ಮನೆಯಿಂದ ಹೋಗಿ ಕೇಳ್ಕೊಂಡ್ ಬಂದ್ರೆ ಒಳ್ಳೆ ರಾಜಕೀಯ ಭವಿಷ್ಯ ಐತೆ. ದಯವಿಟ್ಟು ಮರಿಬೇಡಿ. ಇದು ಕಾರಣ MLC ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯನಾಗಬೇಕು, ತಾಲೂಕ್ ಪಂಚಾಯತಿ ಸದಸ್ಯನಾಗಬೇಕು, ನಗರಸಭೆ ಸದಸ್ಯನಾಗಬೇಕು ಅಂದ್ರೆ ಇದು ಸುವರ್ಣ ಅವಕಾಶ. ಒಂದು ಪೆನ್ ಎತ್ಕೊಂಡು, ಒಂದು ಪೇಪರ್ ಎತ್ಕೊಂಡು ನಿಮ್ದು ಏನೋ ವೋಟ್ ಬಂದೈತಾ ಇಲ್ಲ ಮಾಡ್ಬೇಕಾ, ನಿಮ್ಮ ಮನೆಗೆ ಯಾರನ್ನ ಡಿಗ್ರಿ ಆಗೈತಾ, ಹಿಂಗೊಂದು 100 ಮನೆ ಹಿಂಗೊಂದು 100 ಮನೆ ವೋಟ್ ಬಂದ್ರೆ ನಿಮಗ್ ಮುಂದೆ ಭವಿಷ್ಯ ಒಳ್ಳೇದು. ಏನೋ ಓದಿರೋ ಏನೋ ವೋಟ್ ಐತೆ, ಅವತ್ತು ನಾನು 10 ವೋಟ್ ಮಾಡಿಸಿರಲ್ಲ, ನನ್ನ ಮಾತು ಕೇಳಿ ಯಾರು ವೋಟ್ ಹಾಕ್ತಾರೆ? ನಾನು 10 ವೋಟ್ ಮಾಡಿಸಿದ್ರೆ ಅಣ್ಣ ನಾನು 10 ವೋಟ್ ಹಾಕ್ಸ್ತೀನಿ ಅಂತ ಕೈ ಎತ್ತೀನಿ. ವೋಟ್ ಮಾಡಿಸ್ಬೇಕು ಮೇನು. ಯಾರೋ ವೋಟ್ ಮಾಡಿರ್ತಾರೆ, ಅವರಿಂದ ನಾವು ಹಾಕ್ಸ್ತಿರೋಣ, ನಾವು ಮಾಡ್ತಿರೋಣ, ಅವ್ನು ಹಾಕ್ತಾನೆ ಅಂತ ನಿಂಗೇನು ಗೊತ್ತು? ನೀನು ವೋಟ್ ಮಾಡಿಸಿದ್ದಾಗ ಆತ್ಮೀಯತೆ ಬೆಳೀತದೆ. ಇರಯ್ಯ ಇಂಥವನು ವೋಟ್ ಹಾಕ್ಸೋನೆ ನನಗ, ಅವನು ಬೇರೆವನು ಒಂದು ಬೆಡ್ದಷ್ಟು ಕೊಟ್ಟರು, ನಾವು ಒಂದು ಕಲ್ಲಷ್ಟು ಕೊಟ್ಟರು ಇರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ತಾನೆ ಅನ್ನೋದು ಒಂದು ನಂಬಿಕೆ ಇತ್ತು. ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯತ್ ನಾವು ಸ್ಪರ್ಧೆ ಮಾಡಬೇಕು, ನಗರಸಭೆಗೆ ಮಾಡಬೇಕು ಅಂದ್ರೆ ಎಲ್ಲ ಜನಸಂಪರ್ಕ ಬೇಕು. ಜನಸಂಪರ್ಕ ಇದ್ರೆ ಮಾತ್ರ ಗೆಲ್ಲಕ್ಕಾಗ್ತದೆ. ನಾನು 23 ವರ್ಷಕ್ಕೆ ಕೌನ್ಸಿಲರ್ ಆಗಿದ್ದೆ.
ನಾನು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಬೀದಿಯಾಗಿದ್ದು ಒಂದು ಬುಕ್ ಎತ್ಕೊಂಡು ಪ್ರತಿಯೊಂದು ಮನೆಗೂ ನಿಮ್ಮ ಮನೆಗೆ ಏನ್ ಬೇಕು, ಸ್ಕೂಲ್ ಮಕ್ಕಳಿಗೆ ಸೇರಿಸ್ಬೇಕಾ, ನಿಮ್ಮ ಮನೆ ಖಾತೆ ಆಗೈತಾ, ನಲ್ಲಿ ಐತಾ, ನಿಮಗೆ ಏನ್ ಬೇಕು ಅಂತ ಬುಕ್ಕಲ್ಲಿ ಬರ್ಕೊಂಬಂದೆ. ಬುಕ್ಕಲ್ಲಿ ಬರ್ಕೊಂಬಂದು ನನಗೆ ಸೀಟ್ ಕೊಟ್ಟರು. ಅವಾಗ ಪಕ್ಷದಾಗ ಮುಖಂಡರು ಯಾರ್ಯಾರು ಪಕ್ಷದಾಗ ಏನ್ ಮಾಡಿದ್ದೀರಿ ಏನಂದ್ರು. ಸ್ವಾಮಿ ನಮ್ದ್ರಲ್ಲಿ 369 ಮನೆ ಐತೆ, 369 ಮನೆಗೂ ಈ ಸೌಲಭ್ಯಗಳು ಬೇಕಂತೆ. ನಾನು ಎಲೆಕ್ಷನ್ ಆಗಿ ನಿಂತ್ಕೊಂಡಿದ್ದೀನಿ, ಅಧ್ಯಕ್ಷರಾದವರು ಯಾರಾದರೂ ಈ ಸೌಲಭ್ಯಗಳು MLA ಆದವರು ಇದು ಮಾಡಿಸ್ಕೊಡ್ಬೇಕು, ಇಷ್ಟು ಸೌಲಭ್ಯಗಳು. ಬುಕ್ ಎತ್ಕೊಂಡು ನೋಡುದು. ನಾನು ಅತಿ ಹೆಚ್ಚು ಲೀಡ್ ಆಗಿದ್ದೀನಿ. ದಯವಿಟ್ಟು ಕೆಲಸ ಮಾಡಿದ್ರೆ ಯಾರೇ ಆಗಲಿ ಎಲೆಕ್ಷನ್ ದಿವಸ ಹೋಗಿ ನಾನು ವೋಟ್ ಹಾಕ್ರಿ, ಎಲೆಕ್ಷನ್ ದಿವಸ ಮೊದಲೇ ಅಷ್ಟು ಮನೆಗೆ ಹೋಗಿ ಕೇಳ್ಕೊಂಡ್ ಬಂದಿದ್ದೆ, ನಾನು ವೋಟ್ ನಾನು ನಿಂತ್ಕೊಂಡ್ಲೋ ಬೇಡ, ನಾನು ಎಲ್ಲಿ ಕೆಲಸ ಮಾಡಿದ್ದೆ ಏನು ಮಾಡಿದ್ದೆ ಆ ಮನೆಗಳಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡ್ಲೋ ಬೇಡ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಂಗೆ ನಾವು ಪ್ರತಿ ಮನೆಯೂ ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿ MLC ಎಲೆಕ್ಷನ್ ಇದೆ, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಸ್ಕೂಲ್ ಮೇಸ್ಟ್ರಿದ್ದಾರೆ, ಎಷ್ಟು ಜನ ಅವ್ರು ಯಾರು ವೋಟ್ ಮಾಡಿಸಿಲ್ಲ, ಅವ್ರ ಮನೆಯವರು ಹೆಂಡತಿ ಇರೋರು ಅವ್ರನ್ನು ಡಿಗ್ರಿ ಓದಿರ್ತಾರೆ, ಅವ್ರು ವೋಟ್ ಮಾಡಿಸಿರಲ್ಲ, ಅಕಸ್ಮಾತ್ ಇವ್ರು ಮಾಡಿಸಿರ್ತಾರೆ. ಒಂದೊಂದ್ಸಲಿ ಯಾಕೆ ಅಂದ್ರೆ 2 ಓಟ್ ಅಯ್ಯೋ ನಂದೇ ಸಾಕು ಸುಮ್ಮನೆ ಇರು ಅಂತೇಳಿ ಸ್ವಾರ್ಥ ಇರ್ತದೆ. ಕೆಲವು ಮನೆಗಳಲ್ಲಿ ಹೋದಾಗ ಯಾರೋ ಪಾಪ ಅವ್ರು ಮಾಡಿಸೋದು ಗೊತ್ತಿಲ್ಲ, ಒಂದು ವಾರ್ಡ್ ಇಟ್ಕೊಂಡು ಎಲ್ಲ ಮನೆಗೂ ಭೇಟಿ ಕೊಟ್ಟು ಬರ್ಕೊಂಬರಂಗ್ ಮಾಡಿ ಟೌನ್ ಪ್ರೋಗ್ರಾಮ್ ಮಾಡಿದಾಗ ಇದು ಒಬ್ಬರೇ ಮಾಡೋಕ್ಕಾಗಲ್ಲ. ಇರಪ್ಪ ನಾವು ಒಂದು ವಾರ್ಡ್ 5 ಜನ, ಈ ವಾರ್ಡ್ ಎಲ್ಲ ಮುಗಿಸ್ಕೊಂಡ್ಬರ್ತೀವಿ ಕೇಳ್ಕೊಂಡು, ಈ ವಾರ್ಡ್ ನಾವು ಒಂದು 5 ಜನ ಅಂತೇಳಿ 5 ಜನ ಬೆಳಗ್ಗೆ ಸಾಯಂಕಾಲ ಒಂದು 2 ಹೊತ್ತು 3 ಹೊತ್ತು 4 ಹೊತ್ತು ಈ ಪೂರ್ತಿ ಒಂದೇ ದಿವಸ ವಾರ್ಡ್ ಮುಗಿಸಕ್ ಹೋಗ್ಬೇಡ್ರಿ. ನಿಮ್ಗೆ ಅರ್ಧ ಗಂಟೆ ಸಾಕು ಸಿಕ್ಕಿದ್ರೆ, ನರೇಂದ್ರ ಮೋದಿ ಅವರು 18 ಅವರ್ ಕೆಲಸ ಮಾಡಿದ್ರೆ 1 ಅವರ್ ನಾವು ಕೆಲಸ ಮಾಡಿ 4 ದಿವಸ ತಗೊಂಡು ಒಂದು ವಾರ್ಡ್ ಮುಗಿಸಿ. ಒಂದು ನಿಮ್ಮ ಇದು ಗ್ರಾಮಾಂತರದಲ್ಲೂ ಅಷ್ಟೇ ಒಂದೊಂದು ಪಂಚಾಯಿತಿ ಆ ಊರಲ್ಲಿ ಹೇಳಿ, ಅವ್ರು ಯಾರಿಗೆಲ್ಲ ಊರಲ್ಲಿ ನೇಮಿಸಿ ಯಾರಿದ್ದಾರೆ ಡಿಗ್ರಿ ಓದಿರೋರು ಅವ್ರು ವೋಟ್ ಹಾಕ್ತಾನೆ ಅವ್ರಿಗೆ ಕೊಡಿಸುವಂತ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಅವ್ರು ವೋಟ್ ಹಾಕೋ ಪದವೀದಾರರು ಅವ್ರ ಮನ್ಸಿಗೆ ಬಂದಿದ್ದು ಯಾಕೆಂದ್ರೆ ಈ ದೇಶ ಕಾಪಾಡೋದು ಬಿಜೆಪಿ, ಈ ದೇಶದ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರೋದು ಉನ್ನತ ದೊಡ್ಡ ಪಕ್ಷ, ಪ್ರಪಂಚದಲ್ಲಿ ದೊಡ್ಡ ಪಕ್ಷ ಅಂತ ಬಿಜೆಪಿಗೆ ನಾನು ವೋಟ್ ಹಾಕ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇರ್ತದೆ. ಆ ಮನಸ್ಸಿನ ವೋಟ್ನ ನೆರವೇರಿಸ್ಕೊಡುವಂತ ಕೆಲಸ ನಾವು ಮಾಡಬೇಕು. ಆದ್ರಿಂದ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. MLC ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಮ್ದು 7,500 ಆಗೈತೆ, 15,000 ಆಗಬೇಕಾಗಿರೋಂಥ ತಾಲೂಕು 7,500 ಆಗೈತೆ. ನಾವು ಪದವೀದಾರರು 15,000 ಮೇಲ್ಪಟ್ಟಿದ್ದಾರೆ, ಮಾಡಿಸೋರಿಲ್ಲ. ಹೆಣ್ಮಕ್ಳು ಜಾಸ್ತಿ ಓಟಿದೆ, ಅವ್ರ ಮನೆ ಹತ್ರ ಹೋಗಿ ಕೇಳಿ ನೀನು ಎಲ್ಲೋದಿದ್ದೆ ಏನೋಗಿದ್ದೆ, ಅಯ್ಯೋ ನಾನು ಅಲ್ಲೆಲ್ಲ ಓದಿದ್ದೆ, ನಂದು ಯಾರು ತಂದು ಕೊಡ್ತಾರೆ, ಯಾರು ಸರ್ಟಿಫಿಕೇಟ್ ತಂದು ಕೊಡ್ತಾರೆ, ಅವ್ರ ಮನೇಲಿ ಒಂದು ವಾಟ್ಸಪ್ ಹಾಕೋದ್ರೆ ಹಾಕ್ತಾರೆ. ಅವನ್ನೆಲ್ಲ ಮಾಡಿಸುವಂತಾರೆ. ಯಾವುದೇ ಪ್ರತಿ ಒಂದು ಹಳ್ಳಿಯಲ್ಲಾಗಲಿ ವಿದ್ಯಾವಂತರು ಇದ್ದೇ ಇರ್ತಾರೆ. ಹಳ್ಳಿಯಲ್ಲಿ ಮನೆ ಹತ್ರ ತಿರುಗೋ ಕೆಲಸ ಮಾಡಬೇಕು, ನಾವು ಅದನ್ನ ಮಾಡಿಸುವಂತ ಕೆಲಸ ಆಗಬೇಕು. ಅದನ್ನ ನಾವು ಮಾಡಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ನಾನು ಎಲೆಕ್ಷನ್ ಇಲ್ಲಿ ನಮ್ಮಲ್ಲಿ ನಾವು ಬಿಜೆಪಿ ಇರುವಪ್ಪ, ನಮ್ಮ ಪಕ್ಷ ನಾವು ಸಂಘಟನೆ ಮಾಡಬೇಕು, ನಮ್ಮ ಪಕ್ಷಕ್ಕೋಸ್ಕರ ನಾವು 1 ಅವರ್ ದುಡಿಬೇಕು. ದೇಶದ ನಾಯಕರು ದುಡಿತಾವ್ರೆ, ರಾಜ್ಯದ ನಾಯಕರು ದುಡಿತಾವ್ರೆ. ಇವತ್ತು ಕಾಂತರಾಜ್ ಅಣ್ಣ ತಗೊಳ್ಳಿ, ಇಲ್ಲಿ ಉಡ್ತಾರೆ, ಎಲ್ಲಿ ಎದ್ದೇಳ್ತಾರೋ ಗೊತ್ತಿಲ್ಲ, ಇಲ್ಲಿ ಬೆಂಗಳೂರಾಗಿರ್ತಾರೆ, ಪೂರ್ವದಾಗಿರ್ತಾರೆ, ಪಶ್ಚಿಮದಾಗಿರ್ತಾರೆ. ಪ್ರತಿ ಬೆಳಗ್ಗೆ ಬಿಟ್ರೆ ಚಿಂತಾಮಣಿ ಫಂಕ್ಷನ್ ಮುಗಿತಾರೆ, ಎಲ್ಲೋ ತರ ಗೊತ್ತಿಲ್ಲ, ಅವರು ಪಕ್ಷಕ್ಕೆ ದುಡಿತಾರೆ. 16 ಅವರು 18 ಅವರು ಪಕ್ಷಕ್ಕೆ ದುಡಿತಾರೆ. ನಾವು 1 ಅವರ್ ಇರಪ್ಪ ಇಲ್ಲಿ ಮುಳುಗಿ ಅಲ್ಲಿ ಇದ್ದೇಳರ ಇರಪ್ಪ ಒಂದು 50 ಮನೆಗೆ ಬೆಳಗ್ಗೆ. ಇದೇ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ಕುಟುಂಬದ ಕುಡಿಯಾದ ಅಬ್ಬಗುಂಡು ರಮೇಶ್ ರವರು JN ವೇಣುಗೋಪಾಲ್ ರವರ ನಾಯಕತ್ವವನ್ನು ಮೆಚ್ಚಿ BJP ಪಾರ್ಟಿ ಸೇರ್ಪಡೆಯಾದರು. ಇನ್ನು ಇದೇ ಸಮಯದಲ್ಲಿ ಪಕ್ಷಕ್ಕಾಗಿ ಹಗಲಿರುಳು ದುಡಿದಂತಹ ಕಾರ್ಯಕರ್ತರಿಗೆ ಸನ್ಮಾನಿಸಲಾಯಿತು.